ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್ ನನಗೆ ಯಾರು ಏನು ಹೇಳಿಲ್ಲ, ಸಡನ್ ಆಗಿ ಬಂದು ಮಾಡಿಬಿಟ್ರೆ ನಾನು ಹೆಂಗೆ ಹೋಗೋದು? ಏನು ಯಾರಾದರೂ ನನಗೊಂದು ಈ ಥರ ಆಗಿದೆ ಹೋಗಿದಪ್ಪ ನೀ ಇಷ್ಟು ದಿನ ಏನೋದು ಒಂದು ಮಾಡಬೇಕು ಹೇಳ್ಬೇಕು. ಏನು ಹೇಳಿಲ್ಲ, ತೆಗಿಬೇಕಂದ್ರೆ ನಾನು ಹೆಂಗೆ ತೆಗಿಯೋದು? ನಾನೇ ಬಡವನ, ಯಾರಿಗೂ ತೊಂದರೆ ಕೊಡಲ್ಲ. ನೋಡಿ ಗೌರ್ಮೆಂಟ್ ಆರ್ಡರ್ ಕೊಟ್ಟಿರೋದ ಮೇಲೆ ನಾನು ಇಲ್ಲಿ ಮಡಿಗೆ ಇಟ್ಟಿರೋದು. ನಾನು ಫೋರ್ಜರಿಯಲ್ಲಿ ಏನೂ ಮಾಡಿ ಇಟ್ಟಿಲ್ಲ. ಅವ್ರು ಕೊಟ್ಟಿರೋದು ಲೆಟ್ರ್ ಮೇಲೆ ಹಿಂಗೆ ಇದು ಜಾಗದಲ್ಲಿ ಅವರೇ ಕೊಟ್ಟಿರೋದು ಜಾಗ ಅಲ್ಲಿ ಹಾಕಿದ್ದೀನಿ. ಆದ್ರೂ ಯಾರಿಗೂ ನಾನು ತೊಂದರೆ ಕೊಟ್ಟಿಲ್ಲ. ಆ ಥರ ಮಡಿಕೆ ಇಟ್ಟಿದ್ದೀನಿ ಅಂಗಡಿ. ನಾನು ಹೆಂಗೆ ಮಾಡೋದು? ಬಡವ್ರ ಹೊಟ್ಟೆಯಲ್ಲಿ ಹೊಡೆದ್ರೆ ನಾನು ಹೆಂಗೆ ಹೋಗೋದು? ನನಗೇನಾದ್ರು ಒಂದು ಸಹಾಯ ಮಾಡಿಕೊಂಡು ಅವ್ರು ಏನು ಬೇಕಾದ್ರೆ ಮಾಡ್ಕೊಂಡು ಹೋಗಲಿ. ಏನೂ ಹೇಳಿಲ್ಲ ಸರ್. ಅದೇ ನೋಡಿ ಸರ್, 10 ಗಂಟೆಗೆ ಬಂದು ಅವ್ರ ಮಾತ್ರ ತೆಗಿತಾ ಇದ್ದಾರೆ. ನೆನ್ನೆ ಮೊನ್ನೆ ಏನು ಹೇಳಿಲ್ಲ. ಈ ಥರ ಎಲ್ಲ ಕಾನೂನು ನಡೆಯುತ್ತೆ ಅಂತ ನನಗೂ ಗೊತ್ತು. ಅದಕ್ಕಿಂತ ನಾನು ಹುಷಾರಾಗಿ ಎಲ್ಲ ಸೈಡಲ್ಲಿ ಯಾರಿಗೆ ನೋಡಿ ಅಕ್ಕಂಬಕ್ಕ ಯಾರ ಹತ್ರ ಬೇಕಂದ್ರೆ ಕೇಳ್ಕೊಳ್ಳಿ. ಏನು ತೊಂದರೆ ಕೊಟ್ಟಿಲ್ಲ ನಾವು. ಆ ಥರ ಇದ್ದೀವಿ. ನನ್ನ ಹೊಟ್ಟೆಪಾಡಿಗೆ ಏನೋ ಮಾಡ್ತಾ ಇದ್ದೀವಿ. ಏನೂ ಇಲ್ಲ ಸರ್, ಎಲ್ಲ ಒಳಗಡೆನೇ ಇದೆ. ಹೌದು ನೋಡಿ, ಅದೆಲ್ಲ ಆಚೆ ಇಟ್ಬಿಟ್ಟು ಇದು ತೆಗಿತಾರೆ ಅಂದ್ರೆ ಇನ್ನೂ ½ ಗಂಟೆ ನಮಗೆ ಟೈಮ್ ಕೊಟ್ಟಿದ್ದಾರೆ. ನಾನು ಮಡಿಗೆ ಎಲ್ಲ ಇಟ್ಟಿದ್ದೀನಿ. ಅವ್ರು ಸಾಹೇಬರು ಬರ್ತಾರೆ, ಅವ್ರ ಹತ್ರ ಮಾತಾಡ್ತೀನಿ. ಏನು ಹೇಳ್ತಾರೋ ಗೊತ್ತಿಲ್ಲ ಸರ್. ಆ ಥರ ಇದ್ದೀವಿ. ನಮ್ಮ ಹೆಸರು ರಾಜ ಅಂತ. ಹೇಳಿಲ್ಲ ಸರ್, ನಮ್ಮ ಹತ್ರ ಬಂದು ಈ ಥರ ನಾವು ಕಲೀಜಿ ಏನೂ ಮಾಡಲ್ಲ. ಎಲ್ರಿಗೂ ಗೊತ್ತು. ಅವ್ರು ಹೋಟ್ಲ್ ಅಂಗಡಿಯವರು ಮತ್ತೆ ಟೀ ನೋಡಮ್ಮ ಎಷ್ಟೊಂದು ನೀಟ್ ಆಗ್ತಾ ಇದ್ದಾರೆ. ನಿಮ್ಮ ಅಂಗಡಿ ಮಾತ್ರ ತೆಗಿಯಲ್ಲ, ನೀಟಾಗಿ ಏನು ಹೇಳ್ರು ಸರ್. ನಾನು ಹೇಳೋದ್ಮೇಲೆ ಸರಿ ನಮ್ಮ ಅಂಗಡಿ ಏನೂ ಆಗಲ್ಲ ಅಂದ್ಬಿಟ್ಟು ನಾನು ಗ್ಯಾರಂಟಿ. ಈಗ ಬಂದು ಬೆಳಗ್ಗೆ ಬಂದು ಎಲ್ಲ ತೆಗಿ ನೋಡಿ ಸರ್ ಎಲ್ಲ ಇದೆ ಸರ್. ಎಲ್ಲ ಹೆಂಗೆ ಹೋಗೋದು? ನಾನು ಇದು ಬಿಟ್ಬಿಟ್ಟು ನಾನು ಬೀದಿಗಳಲ್ಲೇ ಕೆಲಸ ಮಾಡೋನು. ಇದು ಬಿಟ್ಬಿಟ್ಟು ನಾನು ಹೆಂಗೋ ಅಮ್ಮ ಇದನ್ನೇ ನಂಬ್ಕೊಂಡಿದ್ರಿ, ಈಗ ಇದನ್ನು ಸಹ ಒಂದ್ ಕಡೆ ಕಿತ್ಕೊಂತಾ ಇದ್ದಾರೆ. ತಾವೇನ್ ಹೇಳ್ತೀರಾ? ಎಷ್ಟು ಕಷ್ಟ ಆಗುತ್ತೆ ಜೀವನ ಸರ್? ಈಗ ಇದಿರ್ಬೇಕೆ ನಾವು ಜೀವನ ಮಾಡ್ತೀವಿ. ಇಲ್ಲ ಅಂದ್ರೆ ನಾವು ಏನ್ ಮಾಡ್ತೀವಿ ಸರ್? ಜೀವನನೇ ಇಲ್ಲ ನೋಡಿ. ಈಗ ತಗೊಂಡು ಹೋಗ್ತೀನಿ ಹೇಳ್ತಾರೆ ಸರ್. ನಾನು ಏನ್ ಮಾಡೋದು? ಏನು ಹೇಳಿಲ್ಲ. ತಗೊಂಡು ಹೋಗ್ತೀನಿ, ಈ ತರ ಆಗುತ್ತೆ ಅಮ್ಮ, ಒಂದ್ 2 ದಿವಸ 3 ದಿವಸ ಮುಂದೆ ಹೇಳ್ಬೇಕು. ಏನು ಹೇಳಿಲ್ಲ ಸರ್. ಈಗ ಬಂದು ಸಡಾರ್ನ ಇದೆಲ್ಲ ಎತ್ತು ಆಚೆ ಕಡೆ ಇಟ್ಬಿಟ್ಟು ಅಂಗಡಿ ತಗೊಂಡು ಹೋಗ್ತಾರೆ ಸರ್. ಕಷ್ಟ ಆಗುತ್ತೆ ಯಾಕಂದ್ರೆ ಜೀವನ ಸರ್ ಕಷ್ಟ ಅಂದ್ರೆ ಅದು ಹೆಂಗೆ ಹೇಳೋದು ಸರ್? ಎಷ್ಟು ಹೇಳೋದು? ಹೆಂಗೆ ಹೇಳ್ಬೇಕು ನಾವು ಹೇಳಿ? ಇಷ್ಟು ಕಷ್ಟ ಅಂದ್ರೆ ಅದಕ್ಕೆ ಲೆವೆಲ್ ಇದೆಯಾ ಸರ್? ನಿಮ್ಮ ಹೆಸರಮ್ಮ? ರಾಣಿ ಸರ್. ನಮ್ಮ ಹೆಸರಲ್ಲಿ ಅಂಗಡಿ ನಾವು ಇಟ್ಟಿರೋದು ಸರ್. BPM ಆಫೀಸರೇ ಕೊಟ್ಟರು ಈ ಜಾಗನೂ. ಅವರೇ ಕೆನರಾ ಬ್ಯಾಂಕ್ ಮುಂದೇನು ಇಲ್ಲಿ ಇದರಲ್ಲಿ ಇದೆಯಾ ಸರ್? ನೋಡಿ ಸರ್, ಇಲ್ಲ ಈ ಜಾಗ ನಿಮ್ಗೆ ಇಲ್ಲಮ್ಮ, ಬೇರೆ ಕಡೆ ಇದೆಯೇನು ಹೇಳ್ತಾರೆ ಸರ್. ಅಣ್ಣ ಇದರಲ್ಲಿ ಬರ್ಕೊಟ್ಟಿರೋದು ಅವರೇನಾ ಸರ್? BPM ಆಫೀಸರೇ. ಇದೆ ಸರ್. ಮತ್ತೆ ಇಲ್ಲಮ್ಮನ ಹೇಳ್ತಾರೆ. ನಾನು ಏನು ಮಾಡೋದು ಸರ್? ಈಗ ಏನು ಮಾಡೋಕ್ಕಾಗಲ್ಲ.